ಇವತ್ತಿನ ಟಾಪಿಕ್ ಹೂ ಐ ಆಮ್, ನಾನು ಯಾರು. ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರಿಗೂ ಕೇಳಿದಾಗ ಅವರು ಶುರು ಮಾಡೋದು ಅವರ ಹೆಸರಿಂದ. ನನ್ನ ಹೆಸರು, ನನ್ನ ಕ್ವಾಲಿಫಿಕೇಷನ್ ಏನು, ನನ್ನ ರಿಲೇಷನ್ಶಿಪ್ ಏನು, ನನ್ನ ಪ್ರೊಫೆಷನ್ ಏನು, ಇದನ್ನೇ ನಾವು ಶುರು ಮಾಡ್ತೇವೆ. ಬಟ್ ನಿಜವಾಗ್ಲೂ ನಾನು ಅನ್ನೋದು ಪ್ರಶ್ನೆ. ಸೊ ಇವತ್ತಿನ ಆತ್ಮಚರ್ಚೆಯಲ್ಲಿ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಒಬ್ಬ ಸ್ಕೂಲ್ ಮಾಸ್ಟರ್ ಇದ್ರಂತೆ. ಅವರಿಗೆ ನಾನು ಯಾರು ಅಂತ ಕೇಳಿದಾಗ ನಾನು ಈ ಸ್ಕೂಲಲ್ಲಿ ಸರ್ ಇದ್ದೀನಿ ಅಂತ ಹೇಳಿದ್ರಂತೆ. ಸೊ ನೆಕ್ಸ್ಟ್ ನಾನು ಮನೇಲಿ ಹೋದಾಗ ನಾನು ಅಪ್ಪ, ನನ್ನ ಮಕ್ಕಳಿಗೆ ನಾನು ಅಪ್ಪ ಆಗಿದ್ದೇನೆ ಅಂತಂದೆ. ಸ್ವಲ್ಪ ದಿನಗಳ ಕಳೆದ ಮೇಲೆ ವರ್ಷಗಳ ಕಳೆದ ಮೇಲೆ ರಿಟೈರ್ಮೆಂಟ್ ಆಯ್ತಂತೆ. ಇವಾಗ ನಾನು ಆ ಸ್ಕೂಲಲ್ಲಿ ಸರು ಅಲ್ಲ ಅಂತ ಅರಿವಾಯ್ತಂತೆ. ನೆಕ್ಸ್ಟ್ ಮನೆಯಲ್ಲಿ ಮಕ್ಕಳು ಎಲ್ಲ ದೊಡ್ಡವರಾಗಿಬಿಟ್ರು, ಡಿಪೆಂಡೆನ್ಸಿ ಕಮ್ಮಿ ಆಗೋಯ್ತು. ಆವಾಗ ಅಪ್ಪನ ಪಾತ್ರ ಕೂಡ ಕಮ್ಮಿ ಆಯಿತು. ಬಟ್ ನಾವು ಜೀವಿಸೋದನ್ನು ಯಾವ ರೀತಿ ಮೊದಲೇ ಇದ್ವೋ ಈಗಲೂ ವಯಸ್ಸಾದ ಮೇಲೂ, ರಿಟೈರ್ಡ್ ಆದಮೇಲೂ, ಮಕ್ಕಳು ದೊಡ್ಡವರಾದ್ಮೇಲೂ ನಾವಾಗೇ ಇದ್ದೇವೆ. ಅರಿವಾದ ಮೇಲೆ ನಾನು ಬರೀ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ, ನಾನಾಗೇ ಜೀವಿಸ್ತಾ ಇದ್ದೇನೆ ಅನ್ನೋದು ಅರಿವಾಯ್ತಂತೆ. ಸೊ ನಾನು ಆ ಪಾತ್ರ ಅಂತ ಮಾತ್ರ ತಿಳಿದಾಗ ನಮ್ಮಲ್ಲಿರುವ ಅಹಂಕಾರ ಕಮ್ಮಿ ಆಗುತ್ತೆ, ನಮ್ಮಲ್ಲಿ ತಿಳುವಳಿಕೆ ಜಾಸ್ತಿ ಆಗುತ್ತೆ, ಭಯ ಕಮ್ಮಿ ಆಗುತ್ತೆ, ಹೋಲಿಕೆ ಅನ್ನೋದು ಸತ್ತೇ ಹೋಗುತ್ತೆ. ಅದು ಯಾವಾಗ ಸಾಧ್ಯ? ಅದು ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ. ಇದೇ ನಮ್ಮ ಮೊದಲ ಚರ್ಚೆಯ ಹೆಜ್ಜೆ. ಸೊ ಪಾತ್ರಗಳು ಬದಲಾಗುತ್ತೆ, ನಾವು ಹಾಗೇ ಇರ್ತೇವೆ. ಅದೇ ರೀತಿ ನಮ್ಮ ದೇಹ ಕೂಡ ಬದಲಾಗುತ್ತೆ, ನಾವು ಆತ್ಮವಾಗೇ ಇರ್ತೇವೆ. ಅದೇ ಸತ್ಯ. ಇವತ್ತಿನ ಆತ್ಮಚರ್ಚೆಯಲ್ಲಿ ನಾನು ಯಾರು, ಒಂದು ಸಂಪೂರ್ಣವಾದ ಆತ್ಮ ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದಿನ ಆತ್ಮಚರ್ಚೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೀವು ಯಾರು ಎನ್ನುವ ಪ್ರಶ್ನೆಗೆ ನೀವು ನಿಮ್ಮೊಳಗಡೆ ಉತ್ತರವನ್ನು ಕಂಡುಕೊಳ್ಳಿ. ಧ್ಯಾನದಿಂದ ಮಾತ್ರ ಇದು ಸಾಧ್ಯ. ನಿಮಗೆ ನೀವು ಸಮಯವನ್ನು ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಆತ್ಮಚರ್ಚೆಯೊಂದಿಗೆ. ಪ್ರತಿಯೊಂದು ಕಥೆಯು ನಮ್ಮ ಒಳಗಿನಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಹೋಗಿ ಬರ್ತೇನೆ. ನಾನು ನಿಮ್ಮ ಸೌಜನ್ಯ, ಅದ್ರಿತಾ ಕುಟೀರದಿಂದ.